ಏನು ಮಾಡ್ತಾ ಇದ್ದಿ? ಇನ್ನೂ ರೆಡಿ ಆಗಿಲ್ವ ನೀನು? ಹಾಂ, ಅದಕ್ಕೆ ಮಗಳೇ ರೆಡಿ ಆಗ್ತಾನೆ ನಿಂತಿದ್ದಿ. ಇವತ್ತು ಹಬ್ಬ ಅಲ್ವಾ, ನಿನ್ಗೆ ತಿಳ್ಕೊಬೇಕು ತಾನೇ ಹಬ್ಬ. ತಾಳು ನೀರಿಗೆ ಹೀಕೊಂಡು ರೆಡಿಯಾಗಿ ಲಕ್ಷ್ಮಿ ಕುಣಿಸ್ತಾರೆ, ವರಲಕ್ಷ್ಮಿಯ ಪೂಜೆ ಗೀಜೆ ಮಾಡ್ಕೊಂಡು ಈ ಮನೆಗಿದೆ ಮೊದಲು ಟೈಮ್ ಬಂದಿದ್ದಿ. ನನಗೆ ಒಳ್ಳೇದು ಮಾಡಪ್ಪ, ಬೇಗ ಬೇಗ ಮಕ್ಳುಗಳು ಕೊಡಪ್ಪ, ಸಾಕೊಂಡು ನೆಮ್ಮದಿಯಾಗಿ ಹೋಯ್ತೀನಿ, ಒಳ್ಳೆ ಬುದ್ಧಿ ಕೊಡಪ್ಪ ತಾಯಿ ನನ್ನವ ಲಕ್ಷ್ಮವ್ವ, ನಮಗೆ ಒಳ್ಳೇದು ಮಾಡವ ಅಂತ ಕೇಳ್ಕೊಳ್ಳೋದು ಬಿಟ್ಬಿಟ್ಟು ನೀನು ಇನ್ನೂ ನೀರು ಇಕ್ಕೊಳ್ಳೋದು ನಿಂತಿದ್ದಿಲ್ಲ ಮಗಳೇ. ಹೋಗವ ನೀರಿಕೋ. ಅಮ್ಮ ನೀರು ಇಕ್ಕಲ್ಲ ಅಂದ್ಬಿಟ್ಟು ಹೋದ್ನ ನಾನು. ಅಕ್ಕೆ ಕುಲ್ಲ ನೀರು ಕೊತ್ತಿದ್ದ, ಆಮೇಲೆ ನತ್ನಾಕ ತಾತಕ್ಕ ಎಲ್ಲ ಮನೆ ತಾತ ಇದ್ರು. ಅದಕ್ಕೆ ನಾನು ನೀಗ ಆಮೇಲೆ ಇಕ್ಕಲ್ಲ ಅಂದ್ಬಿಟ್ಟು ಬಂದ್ಬಿಟ್ಟೆ. ಅತ್ತೆ ಹೇಳ್ತು ನನಗೆ ಕಾಪಿ ಕಟ್ಕೊಂಡು ತಕೊಂಡು ಬಾ ನೀನು ಅಂದ್ಬಿಟ್ಟು ಅಕ್ಕೆ ಬಂದೆ ಕಣ್ಣಮ್ಮ. ಅಲ್ಲ ನಿಮ್ಮ ಅತ್ತೆ ಕಾಪಿ ಕಳ್ಸಲ್ವಾ? ಹೋಗ್ಬಿಟ್ಟು ಕೋಣೆಗೆ ಹೋಗಿ ಕಾಪಿ ಮಾಡಿಕೊಂಡು ತಕೊಂಡೋಗಿ ಕೊಡಬೇಕು. ಅದನ್ಬಿಟ್ಟು ನನ್ನ ತಕ್ಕೆ ಕವು ಬಂದು ನಿಂತಿದ್ದಿ. ಯಾಕೆ ಮಗಳು ನಾನು ತಪ್ಪು ನಿಂತಿದ್ದಿ? ಅಯ್ಯೋ ಅಯ್ಯೋ ಹೋಗು, ನೀನೇನು ನನ್ನ ಕೈ ಸಿಕ್ಕಂಟ ಉಳ್ಕೊಂಡಿದ್ದಿ. ಬೇರೆ ಕೈ ಸಿಕ್ಕಿದ್ರೆ ಮಾತ್ರ ನೀನು ಬಿಡ್ತಿದ್ದಿಲ್ಲ ಬಿಡು. ಕಣ್ಣಮ್ಮ ನಿನ್ನೆ ಓದಿಕೊಂಡು ಬಂದಿದ್ದು ನಾನು. ಅದೇ ಕವ ಅದು ಕಾಪಿ ಕಾಯ್ತಕ್ಕೆ. ಅದೇ ಕವ ಮೇಲೆ ಕಾಪಿ ಕಾಯ್ಸಕ್ಕೆ ನಾನು ಒಂದ್ಸತಿ ಹೋಗಿ ಮುಡ್ಗು ಹೋಗು. ಅಮ್ಮ ಬದಕ್ಕಿಲ್ಲ ನನಗೆ ಕಾಪಿ ಕಾಯ್ತಕ್ಕೆ. ಈ ಕಾಪಿ ಕಾಯ್ಸಕ್ಕೆ ಬರೋಕ್ಕಿಲ್ವಾ? ನೀರೊಳಗೆ ಬೆಲ್ಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಟೀ ಸಪ್ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಆಮೇಲೆ ಹಾಲು ಹಾಕ್ಬಿಟ್ಟು ಕೊಡೋಕ್ಕೂ ಬರೋಕ್ಕಿಲ್ವಾ ನಿನಗೆ? ಓ ಸರಿ ಬಿಡ್ಲ, ಹಿಂಗಾದ್ರೆ ಹಿಂಗೆ. ಅಯ್ಯೋ ಮೊದಲೇ ನಿಮ್ಮ ಅತ್ತೆ ಬೇಡ ಬೇಡ ಇವೆಣ್ಣಿಗೊಂದು ಹೋಗ್ತಾನೆ ಬರೋಕ್ಕಿಲ್ಲ, ಒಂದು ಬುದ್ಧಿ ಇಲ್ಲ ಏನಿಲ್ಲ, ನನ್ನ ನೀರು ಸೊಸೆ ತಂದುಬಿಟ್ಕೊಂಡು ನಾನೇನು ಮಾಡಾನೆ ಅಂತ ಅಂತಿದ್ಲು. ಈಗ ನೀನು ಕಾಪಿ ಕಿಪಿ ಬರಲ್ಲ ಅಂದ್ಬಿಟ್ರೆ ನನ್ನ ಮಾನ ಮಧ್ಯೆ ಒಂಚೂರು ಉಳ್ಕೊಳಕ್ಕಿಲ್ಲ. 3 ಕಾಸು ಖರಾಜ್ ಹಾಕ್ಬಿಡ್ತಾಳೆ ಮತ್ತೆ. ನೀನು ಹೆಂಗೆ ಮಡಗಿಯೋ ಏನು ಮಾಡಿಯೋ ನನಗೆ ಮಾತ್ರ ಗೊತ್ತಿಲ್ಲ. ಹೋಗಿ ಕಾಪಿ ಕಾಯಿಸಿ ಕೊಡು ಕುಡಿವಿ. ಓ ಏನೋ ಇದು ನನ್ನ ಮೊಮ್ಮಗಳದು. ಈ ಕಾಲದಲ್ಲಿ ಐಕ್ಳುಗಳು ಟೀ ಬೇಕೋ ಕಾಫಿ ಬೇಕೋ ತಿಂಡಿ ಬೇಕೋ ತೀರ್ಕೋಬೇಕೋ 12-20 ಮಾಡ್ತೇವೆ. ಅಂತೆ ಕಾಲದಲ್ಲಿ ಏನು ನನಗೇನು ಬರೀಕಿಲ್ಲ ಅಂತ ಗೊತ್ತಿಲ್ಲ. ಓ ಇದೊಳ್ಳೆ ಚೆನ್ನಾಗದೆ, ಏನಾರೇ ಆಗಲಿ. ಹೋಗು ನೀನೇ ಮಾಡಿ ಕೊಡೋಗು. ಅಮ್ಮ ಅಮ್ಮ ತಿನ್ನ ಮದ್ದೆ ಅಮ್ಮ ಕಾಪಿ ಮದ್ದು ಹೇಳ್ಕೋದಮ್ಮ ನೀನು. ನನ್ನ ಮಾತನ್ನೇ ನೀನು ನಾನು ತಿನ್ನ ಮದಿ ಅಮ್ಮ ಹೇಳ್ಕೋದಕ್ಕೆ ಯಾವ್ದಮ್ಮ ನಂಗೆ ಬದುಕಿಲ್ಲ. ಸರಿ ನಾನು ಹೋಯ್ತೀನಿ. ಹೋಗ್ಬಿಟ್ಟು ನಿಮ್ಮ ಅತ್ತೆ ಇವತ್ತು ಒಂದು ದಿವಸ ನನ್ನ ಮಗ ಶೌಚ ಮಾಡ್ಬೇಕಾಯ್ತಿಲ್ಲ, ನನ್ನ ಮಗ ಸ್ನಾನ ಮಾಡ್ಬೇಕಂತ ಏನೋ ನಾನು ಪ್ಲಾನ್ ಮಾಡ್ತೀನಿ ಆಯ್ತಾ? ಇನ್ನು ನಾಳೆಯಿಂದ ಕಲ್ತ್ಕೊ ಅಮ್ಮ. ಅವನ ತಿನ್ನ ಮದಿ ಅಮ್ಮ, ನನ್ನ ಬೆಣ್ಣೆ ಅಮ್ಮ, ನನ್ನ ಮುದ್ದು ಅಮ್ಮ, ನನ್ನ ಯಾವ್ದಮ್ಮ ತುಪ್ಪದು ನಮ್ಮಮ್ಮ. ನಾನು ತುಪ್ಪದ ಕಲ್ತ್ಕೊತೀನಿ ಕಣಮ್ಮ. ನಾನು ಕಾಪಿ ಟೀ ಅಗ್ಗೆ ಎಲ್ಲಾನು ಮಾಡೋದು ಕಲ್ತ್ಕೊತೀನಿ. ಇನ್ನು ಮುಂದೆ ನೀನು ಇತ್ತಂತಾದ ನಂಗೆ ಹೇಳ್ತಿದ್ದಿ ಅಂದ್ರೆ ನಾನು ಕೆಲಸ ಕಲ್ತ್ಕೊತೀನಿ. ಅತ್ತೊಂದು ಕೈ ನಾನು ಬೈತ್ಕೊಳಕ್ಕಿಲ್ಲ, ಎಲ್ಲ ಕೆಲಸ ನಾನೇ ಕಲ್ತ್ಕೊಂಡು ನಾನೇ ಮಾಡ್ಬೋದು, ಎಲ್ಲಾನು ನಾನೇ ಮಾಡ್ತೀನಿ. ನೀನು ಕಲಿಬೇಕು ಮಗಳು, ಆಟ ಇರಬೇಕು. ಆಟ ಇರಬೇಕು. ನಿಮ್ಮ ಅತ್ತೆ ಕೈಲಿ ಸೈ ಅನ್ಸ್ಕೋಬೇಕು ನೀನು, ಅರ್ಥ ಆಯ್ತಾ? ನಮ್ಮನ್ನ ಯಾರನ್ನೂ ಕರೆಯಂಗಿಲ್ಲ. ನಿನ್ಗೆ ಹೆಂಗೆ ಇಷ್ಟ ಬರ್ತದೆ ಅದೇ ಥರ ಅಡುಗೆ ಮಾಡ್ಬೇಕು ನೀನು, ಸರಿಯಾ? ಅದಕ್ಕನಮ್ಮ ನಾನು ತೂಕದಾಗ ಅಡುಗೆ ಮಾಡ್ತೀನಿ, ತಕ್ಕತ್ತಾಗಿ ಮಾಡ್ತೀನಿ ಕಣಮ್ಮ. ಎಷ್ಟು ಚೆನ್ನಾಗಿ ಮಾಡ್ತೀನಿ ನೋಡ್ಕೊ. ಎಲ್ಲ ಕಲ್ತನು ನಾನೇ ಕಲ್ಸ್ಕೊತೀನಿ, ಯಾರನ್ನೂ ಕರೆಯಕ್ಕಿಲ್ಲ, ಯಾರನ್ನೂ ಬುದಕ್ಕಿಲ್ಲ, ನಾನೇ ಮಾಡ್ತೀನಿ. ಯಾವ ಕೆಲಸನೂ ಅಷ್ಟೇ. ಇದೇ ಲಾಸ್ಟ್ ಹೇಳ್ತಿರೋದು ನಾನು. ನೋಡು ಮಗಳೇ, ನೀನು ನಿಮ್ಮ ಅತ್ತೆ ಕೈಲಿ ಸೈ ಅನ್ಸ್ಕೋಬೇಕು. ನಿಮ್ಮ ಅತ್ತೆ ನಿನ್ನ ಕಂಡ್ರೆ ಆಸೆ ಪಡಬೇಕು. ನಿಮ್ಮ ಅತ್ತೆ ಪ್ರೀತಿಯನ್ನು ನೀನು ಸಂಪಾದನೆ ಮಾಡಬೇಕು. ಅಂದರೆ ನೀನು ಎಲ್ಲ ಕೆಲಸನೂ ಕಲಿಬೇಕು. ಕಲ್ತು ನಿಮ್ಮ ಅತ್ತೆ ನೆಚ್ಚಿಸ್ಬೇಕು. ಆಗ ನಿಮ್ಮ ಅತ್ತೆ ನಿನ್ನ ಇಷ್ಟಪಡ್ತಾಳೆ. ಆಗ ಒಂದು ಅರ್ಥ ಸಿಗ್ತದೆ. ಬೇಡ ಪೆದ್ದಿ ಅಂತಿದ್ದಲ್ಲ, ಆ ಪೆದ್ದಿ ಅನ್ನೋದ ದೂರ ಮಾಡ್ಬೇಕು ನೀನು. ಏನಂದಿ ಮಗಳೇ? ಅದೇಮ್ಮ ನೀನು ಎಲ್ದಂಗೆ ಕೇಳ್ತೀನಿ. ಏನು ಮಾಡ್ಬೇಕಮ್ಮ? ಏನೇ ಕೆಲಸ ಆದರೂ ಯಾರ ಕೈಲೂ ಹೇಳ್ಸ್ಕೊಬಾರ್ದು. ನೀನು ಪಾಡು ನೀರು ಮಾಡಿಬಿಡ್ಬೇಕು, ಮಡಿಬಿಡ್ಬೇಕು, ಇಕ್ಬೇಕು. ಮಾವ ಬಂದಷ್ಟು ನೀರು ತಗೊಂಡು ಹೋಗ್ಬೇಕು. ಆಮೇಲೆ ನಿನ್ನ ಗಂಡ ಬಂದಷ್ಟು ನೀರು ತಗೊಂಡು ಹೋಗ್ಬೇಕು. ಆಮೇಲೆ ರಮೇಶ ಮೈಸೂನ ಬಾವ ಅಂತ ಕರಿಬೇಕು. ಆಮೇಲೆ ಅತ್ತೆ ಹೋಗಿ ಬನ್ನಿ ಅಂತ ಕರಿಬೇಕು. ಎಲ್ಲರೂ ಹೋಗಿ ಬನ್ನಿ ಅಂತ ಕರಿಬೇಕು. ನಮ್ಮ ಮನೆಗೆ ಯಾರಾದ್ರೂ ಬರ್ತಾರಲ್ಲ ಅವ್ರನ್ನ ಊಟ ಮಾಡಿ ಬನ್ನಿ, ಟೀ ಕುಡಿರಿ ಬನ್ನಿ ಅಂತ ಕರಿಬೇಕು, ಆಯಿತಾ? ಆಮೇಲೆ ಎಲ್ಲ ಜನಗಳು ಸಂಪಾದನೆ ಮಾಡ್ಬೇಕನ್ನವ. ಇವತ್ತಿವಾಗ ಎಲ್ಲ ಇದ್ದದ ಅಂತ ಅದಿಯಮ್ಮ. ನೀನು ಹೆಂಗೆ ಹೇಳ್ತಿದ್ದಿ ಹಂಗೆ ಮಾಡ್ತೀನಿ ನಾನು. ತರೀತೀನಿ, ಎಲ್ಲಾದ್ರೂ ತರೀತೀನಿ. ಬನ್ನಿ ಅನ್ಕೊಂಡು ತರೀತೀನಿ ಎಲ್ಲಾದ್ನೂ. ಸರಿ ಹೋಗಿದ ಸ್ನಾನ ಮಾಡ್ಕೊಂಡು ರೆಡಿ ಹೋಗುವ. ಇನ್ನೂ ಯಾರು ಇದ್ದಾರೆ ಉಳ್ಕತ್ತಿದ್ರು ನೀರ ಕುಯ್ಯ ನೀರು ಇಕ್ಕತ್ತಾವನಿ ಅಮ್ಮ. ಅದನ್ನ ಹಂಗ ಮಾತಾಡ್ಸೋದು. ಹೋಗಿ ಬನ್ನಿ ಅಂತ ಮಾತಾಡ್ಸ್ಬೇಕು. ಹೋಗಿ ಬನ್ನಿ ಅಂತ ಅಚ್ಚುಕಟ್ಟ ಮಾತಾಡ್ಸ್ಬೇಕು ಕಣವ. ತದಿಯಮ್ಮ ತದಿ ನನ್ನ ಮಗಳೇ. ಹೋಗುವ ಸ್ನಾನ ಮಾಡ್ಕೊ. ತಾನ ಮಾಡ್ಕೊತೀನಿ. ಕುಲ್ಲ ಗಂಡಂಗೆ ಮಧ್ಯದಿ ಕೊಡ್ತೀನಿ. ಸರಿ ಹೋಗುವ. ನಿನ್ನ ಮುಂದೆ ಬುದ್ಧಿವಂತ ಕಣಪ್ಪ, ನೋಡಿದ್ರೆ ಗೊತ್ತಾಯ್ತದೆ. ನೋಡಿ ಅತ್ತೆ ಚೆನ್ನಾಗಿ ಮಾಡಿದ್ದಾವ ರೆಡಿಯ. ನಾನು ಸೊಸೆರಲ್ವಾ ಮಾಡ್ದನೇ, ನಾನು ಸೊಸೆ ತಾನೇ ಚೆನ್ನಾಗಾನ ರೆಡಿ ಮಾಡಿದ್ರು ಬಿಡಿ. ಅಯ್ಯೋ ನಾನು ಸೊಸೆರು ಎಲ್ಲ 12-20 ಕಲ್ತ್ಕೊಂಡ್ರು ಕಣಪ್ಪ. ಎಲ್ಲ ಕಲಿದ್ಬೇಕಲ್ಲ. ನಾನು ಅನ್ಕೊಂಡೆ ಈಗೆಲ್ಲನೂ ಶೃಂಗಾರ ಬಂಗಾರ ನೋಡಿ ಅಯ್ಯೋ ಈ ಲಕ್ಷ್ಮಿ ಎದ್ದು ಬರೋದವ್ರಲ್ಲವ ಲಕ್ಷ್ಮಮ್ಮ ಅವ್ರು ನೋಡಿ ಎಲ್ಲೋ ನಮ್ಮ ಆಳನ್ನು ರೆಡಿ ಮಾಡಿಬಿಟ್ಟೋಳೆ ಅಂತ ಅನ್ಕೊಂಡಿದ್ದೆ. ನೀವು ಮಾಡಿದ್ದು ಚೆನ್ನಾಗಿ ಮಾತಾಡ್ತಿದ್ರಿ ಕತ್ಬಿಡಿ ನೀವು. ಹಿಂಗೆ ಕತೆ ಅದೇ ಮಾಲನ್ ಬಿಟ್ಟಿದ್ರೆ ಈ ಸತ ಹಬ್ಬನೇ ಮಾಡಂಗಿಲ್ಲ ನಾವು. ಮುಂದುವರ್ಸಕ್ಕೆ ಹಬ್ಬ ಮಾಡಬೇಕಿತ್ತು. ಅದು ಏನು ಕಂಡಂಗೆ ನಮ್ಗೆ ಇಟ್ಕೊಂಡಿದ್ರೆ ಏನು ಕತ್ತೀಯ ರಮಿ ಬಾಯ. ಅದೇನು ಪೂಜೆ ಮಾಡಮಿ ಊರೇ ಬೆಂಕಿ ತುಪ್ಪ ಸರಿರಂತೆ. ನನ್ನ ಮಗಳು ಏನು ಮಾಡ್ದಿರೋಳು ಏನಲ್ಲ ಕತೆ ಕಲ್ತ್ಕೊತಾಳೆ. ನನ್ನ ಮಗಳಿಗೆ ಎಲ್ಲ ಟ್ರೈನಿಂಗು ಕೊಟ್ಟಿವ್ನಿ, ಕಲ್ತ್ಕೊತಾಳೆ. ಹಂಗೆ ಬಾಯಿ ಮೇಲೆ ಕೈಯ ಮಡಿಕೋಬೇಕು ಅವ್ಳು ಕೆಲಸ ನೋಡಿ. ಬಾಯಿ ಮೇಲೆ ಕೈ ಮಡಿಕೋಬೇಕು ನೀವು. ಹಂಗೆ ಮಾಡ್ಕೊಳ್ತಾಳೆ ನನ್ನ ಮಗಳು. ಏನು ತಿಳ್ಕೊಂಡಿದ್ದೀರಿ? ಮಾಡಿದ್ರೆ ಕೇಮಿಯ ಜಗಳ ಕಡೆ ಕೂತ್ಕೊಂಡಿರಾ ಪೂಜೆ ಮಾಡಿ ಪೂಜೆ ಮಾಡ್ಬಿಟ್ಟು ದೇವ್ರನಾರ್ಗನೆಯ ಹೊಸ ಸೊಸೆ ನೀನೇ ಪೂಜೆ ಮಾಡವ. ಅದನ್ನ ನೆಟ್ಕನವ ಬಿಡವ ಹೆಂಗ ಅಂದ್ಲಿ
ಪೂಜೆ ಮಾಡವ ಈಗ ಸರಿ ಸರಿ ಹುಷಾರಾಗಿ ಸೀರೆ ಒತ್ತಿಸ್ಕೊಂಡು ನಿಂತ್ಕೊಂಡು ಪೂಜೆ ಮಾಡು ಹುಷಾರ್ಕೊಂಡು ಬರೋ ಮೆಚ್ಚಿಗೆ ಪೂಜೆ ಮಾಡು ಗಡ್ರೆ ಮಾಡ್ಬೇಡ ಕುಲ್ಲಮ್ಮವ ನಾನೇ ಪೂಜೆ ಮಾಡ್ತೀನಿ ಹೆಂಗ್ ಮಾಡೋದು ಮಾವ ಮಾನ ಮರಿ ತೆಗೆದ್ಬಿಡ್ತಿದ್ದೆ ಮಾನ ಮರಿದೀಯಾ ಸುಮ್ಮನೆ ಇದು ಮಾಡು ಅದೇ ಕೇಳ್ತೈತದ್ದು ಹೆಂಗ್ ಪೂಜೆ ಮಾಡೋದು ಅಂದ್ಬಿಟ್ಟು ನನ್ನ ಮಗಳು ಯಾಕೆ ಪರ್ತಾಳೆ ರತ್ನ ಎದ್ಬಿಟ್ಟು ಪೂಜೆ ಮಾಡು ಈ ಸತಿ ನನ್ನ ಸೊಸೆ ನೋಡ್ಕೊಂಡ್ರೆ ಮುಂದೆ ಸತಿ ಮಾಡ್ಕೊಂಡ್ರೆ ಹೋಯ್ತಾರಂತೆ ಅಷ್ಟೇ ಅದು ಬರೋಕ್ಕಿಲ್ಲ ಎಲ್ಲ ಕಲ್ತ್ಕೊಂಡೇ ಬಂದಾರ ಗಂಜಿರ ಮನೆ ಬಂದೇ ಕಲಿಯೋದು ನೀವೇ ಕಲ್ತ್ಕೊಂಡೇ ಬಂದಿದ್ರೆ ಒಂದು ಕಾಪಿ ಕೆಸಕ್ಕೆ ಬಂದಿತ್ತಿಲ್ಲ ಈಗ ಜಂಬಡ್ತಾರೆ ಆಮೇಲೆ ಬಂದ್ಬಿಟ್ಟು ಕಲಿಯೋದು ನೀ ಎದ್ಬಿಟ್ಟು ಪೂಜೆ ಮಾಡು ಸರಿ ಮಾಡ್ತೀನಿ ಕಣಮ್ಮ ನೀ ಎದ್ದು ಪೂಜೆ ಶುರು ಮಾಡ್ಕೊ ಸರಿ ಕಣತ್ತೆ ಬಾರಮ್ಮ ಬಡವರ ಮನೆಗೆ ದಯ ತೋರಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ತೋರಮ್ಮ ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ಶುಭಲಕ್ಷ್ಮಿ ಲಕ್ಷ್ಮೀ ಜಯಲಕ್ಷ್ಮಿ ನೀ ಒಲಿದು ಬಾರಮ್ಮ ಬಾರಮ್ಮ ಬಡವರ ಮನೆಗೆ ದಯ ತೋರಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ತೋರಮ್ಮ ಅಯ್ಯ ಒಳ್ಳೇದು ಮಾಡುವ ಎಲ್ಲಾರ್ಗೂ ಒಳ್ಳೇದು ಮಾಡುವ ಲಕ್ಷ್ಮೀ ಮಹಾಲಕ್ಷ್ಮಿ ಎಲ್ಲಾರ್ಗೂ ಒಳ್ಳೇದು ಮಾಡು ಎಲ್ಲಾರ್ಗೂ ಆರೋಗ್ಯ ಆಯುಸು ಸುಖ ಸಂತೋಷ ನೆಮ್ಮದಿ ಕೊಟ್ಟು ಎಲ್ಲಾರನ್ನೂ ಕಾಪಾಡವ ನೋಡು ಮಗ ನೋಡು ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡವಳೆ ದೇವ್ರ ನಾವು ನೋಡೇದಿತ್ತಿಲ್ವಲ್ಲ ಕಣವ ನಾವು ನೋಡೇದಿತ್ತಿಲ್ಲ ಚೆನ್ನಾಗಿ ಮಾಡ್ತಾರೆ ಕಣವ ಒಳ್ಳೆ ಹಬ್ಬವ ಅಕ್ಕಪಕ್ಕದ ಮನೆಗೆ ಮಾತ್ರ ಹೋಯ್ತಿದ ನವೀನಣ್ಣ ಏನಾರೇ ಆಗಲಿ ಎಲ್ಲನೂ ಕೇಳ್ಕೊಳಿದ್ದೆ ತಂದು ಕೊಡ್ತಾನೆ ಈಗ ತಂದು ಕೊಟ್ರೆ ನಾ ಮಾಡೋಕ್ಕಾಗಿತ್ತಿಲ್ವವ ನಮಗೆ ತಂದು ಕೊಡ್ತಿದ್ದೀವಿಲ್ಲ ಏನೂ ಇಲ್ಲ ನೋಡು ಈಗ ಅಣ್ಣ ಹೆಂಗೆ ತಂದು ಕೊಟ್ಟನು ಎಡ್ತೀಯಲ್ವಾ ತಂದು ಕೊಡ್ತಾನೆ ಅದೇ ಬನ್ನಿ ಪೂಜೆ ಮಾಡಿ ನೀನೇ ಮಾಡವ ನೀನೇ ಮಾಡು ನಾನು ನಿಂತೀವಲ್ಲ ಅದಕ್ಕೆ ಮಾಡು ನಮ್ಗೆ ಗೊತ್ತಾ ನಾವು ಮಧ್ಯೆ ಹಳ್ಳಿ ಗುಗ್ಗಳು ನಿನ್ಗರೆ ಗೊತ್ತು ಪೂಜೆ ಪುಸ್ತಕ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ನಾವು ನಿಜವಾಗ್ಲೂ ಮಾಡೇ ಇಲ್ಲ ನೀನೇ ಮಾಡು ಒಳ್ಳೇದಾಗಲಿ ಇದೀನಿ ಬಾ ನೀನಾದ್ರೂ ಪೂಜೆ ಮಾಡು ಬರೋಕಿಲ್ಲ ಕಣಕ್ಕೆ ನಮ್ಗೆ ನಿಮ್ಮಂಗೆ ಮಾಡಕ್ಕೆ ಬರೋಕಿಲ್ಲ ಒಯ್ಯಂಗೆ ಇದು ಒಂದು ಸುದ್ದಿಯಾ ಮಾಡೋತಗ ನೀನೇ ಪರತಿ ನೀನೇ ಮಾಡು ಸರಿ ಅವ್ವ ಅದಕ್ಕೇನು ಇಲ್ಲ ಮಾಡೋದು ನೀನೇ ದೇವರೇ ಒಳ್ಳೇದು ಮಾಡಪ್ಪ ಅಂತ ಅನ್ಕೊಳ್ಳಿ ಸರಿ ಅವ್ವ ಪೂಜೆ ಮಾಡಕ್ಕೆ ಹಿಂಗೆ ಆಡಿರಿ ಇಬ್ರು ಮಾಡೋಕ್ಕೆ ಮಾಡ್ತಾಳ ಸುಮ್ಕಿಲ್ಲ ಅವಳೇ ನಾನು ನೋಡ್ತೀವಲ್ಲ ಸಾಕು ಮುಂದುವರಿಯುವುದು ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಕಣ್ರಪ್ಪ ಎಲ್ಲರಿಗೂ ಒಳ್ಳೇದಾಗಲಿ ಮದುವೆ ವರ್ಷದ ಮೊದಲು ಮಾಡ್ತಾ ಇರೋದು ಕಣಪ್ಪ ನಾ ಮಾಡಿತಿಲ್ಲ ಅದಕ್ಕೆ ಹೆಂಗಿತ್ತು ಹೆಂಗೆ ಮಾಡಿದೆ ಅಂತ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ.